ಯು ಎ ಇಯಿಂದ ಯುನೈಟೆಡ್ ಅರಬ್ ಎಮಿರೇಟ್ಸಿಂದ ಅಂದರೆ ಶಾರ್ಜಾ ಬಂದರಿಂದ 2 ಹಡಗು ನಮಗೆ ಬರ್ತಾ ಇದೆ. LPG ತೊಗೊಂಡು ಜಗ್ವಸಂತ್ ಹಾಗೂ ಪೈನ್ ಗ್ಯಾಸ್ ಅಂತ. ಇದು ಸಮಸ್ಯೆಯನ್ನು ಸ್ವಲ್ಪ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ ಅಂತ ಲೆಕ್ಕಾಚಾರ. ನೋ ಐಡಿಯಾ. ಬಟ್ ಇರಲಿ, ಏನೂ ಇಲ್ಲದಿದ್ದಾಗ ಏನಾದರೂ ಒಂದು ಚೂರು ಬರೋದು ಬೆಟ್ರು. 3 ಹೊತ್ತು ಊಟ ಮಾಡ್ತಿದ್ವಿ ಅನ್ನೋ ಸಂದರ್ಭದಲ್ಲಿ ಎಲ್ಲ ಸಮಸ್ಯೆ ಆಯಿತು, ಅಟ್ಲೀಸ್ಟ್ 1 ಹೊತ್ತಾದರೂ ಊಟ ಸಿಗ್ತಿದೆಯಲ್ಲ ಬದುಕೊಳ್ಳೋಕ್ಕೆ ಅಂತ ಇದ್ದಂಗೆಲ್ಲ. ಹಾಗೆ ಇದುವೇ. ಎರಡನೇದು, ಬಹುತೇಕ ಪ್ರಪಂಚದ ಎಲ್ಲ ಕಡೆ ಮಾತಾಡ್ತಿರೋದು ಏನು ಅಂದರೆ ವಿಶ್ಲೇಷಕರು ಅಥವಾ ಇತರೆ ದೇಶದ ಜನ ಅಥವಾ ಆಯಾ ದೇಶದಲ್ಲಿರುವ ಕಾಮೆಂಟ್ರಿ ಬರ್ತಿರೋದು, ಚೈನಾ ಮತ್ತು ಭಾರತ ಸಮ್ಮವ್ ಮ್ಯಾನೇಜ್ ಮಾಡ್ತಾ ಇವೆ ಸಿಚುಯೇಷನನ್ನು. ಏನೋ ಒಂದು ಸೈಡಲ್ಲಿ ಒಂದು ಒಳ ಒಪ್ಪಂದವನ್ನು ಮಾಡಿಕೊಂಡಿವೆ ಇರಾನ್ ಜೊತೆ. ತಮ್ಮ ದೀರ್ಘಕಾಲದ ಸಂಬಂಧಗಳನ್ನು ಚೆನ್ನಾಗಿ ಬಳಸ್ಕೋತಾ ಇವೆ ಅವೆರಡೂ. ಹಾಗಾಗಿ ಅವೆರಡೂ ಹೆಚ್ಚು ಮಾತಾಡ್ತಿಲ್ಲ, ನಿಧಾನ ಖಡ್ಗಗಳನ್ನ ಒಳಗೆ ಬಿಟ್ಕೊಳ್ತಾ ಇವೆ ಅಂತ. ಸೇಮ್, ಯಾಕಂದರೆ ಚೈನಾನು ನೀವೆಲ್ಲೂ ಮಾತಾಡಿರೋದು ನೋಡೇ ಇಲ್ಲ, ನಮ್ಗೆ ಹಡಗಿಲ್ಲ, ಇದಿಲ್ಲ, ಮತ್ತೊಂದಿಲ್ಲ ಅಂತ. ಹಾಗಾಗಿ ಭಾರತ ಮತ್ತು ಚೈನಾ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಟಾಕ್ ಇದೆ. ಅಷ್ಟರ ಮಟ್ಟಿಗೆ ನಾವು ಸಂತೋಷವನ್ನು ಪಟ್ಕೋಬೇಕು, ಬೇರೆ ದಾರಿ ಇಲ್ಲ. ಈ ಮಧ್ಯೆ ನಾನು ಅವತ್ತೇ ನೇಪಾಳದ ವಿಚಾರಕ್ಕೆ ಬಂದಾಗ ಹೇಳಿದೆ, ಅವರು 14 kg ಸಿಲಿಂಡರ್ ಬದಲು 7 kgಗೆ ಇಳಿಸಿದಾರಂತೆ. 7 kg ಫಿಲ್ ಮಾಡಿಕೊಡ್ತಿದ್ದಾರೆ. ಅಂದರೆ 14 kg ಸಿಲಿಂಡ್ರನ್ನ ನೀವು 1.5 ತಿಂಗಳು ಬಳಸೋದಾದರೆ ಈ 7-7.5 kg ಸಿಲಿಂಡ್ರನ್ನೇ 1.5 ತಿಂಗಳು ಬಳಸೋ ಥರ ಟ್ರೈ ಮಾಡಿ ಅಂತ ಅವ್ರು ಎನ್ಕರೇಜ್ ಮಾಡ್ತಿದ್ದಾರೆ ಜನಕ್ಕೆ ಅಂತ. ನಮ್ಮಲ್ಲೂ ಅದೇ ಚಿಂತನೆಗೆ ಬಂದಿದ್ದಾರಂತೆ. 14.2 kg ಬದಲು 7ರಿಂದ 10 kg ತುಂಬಿಕೊಡೋದಕ್ಕೆ ಇರ್ಬೋದು. ಬಿಕಾಸ್ ದೇರ್ ವೆರೈಟಿ ಆಫ್ ಮೆಥಡ್ಸ್ ಇನ್ ವಿಮೆನ್ನು ಕಿಚನ್ನಲ್ಲಿ ತಮಗೆ ತಾವೇ ಹುಡುಕೊಳ್ತಾ ಇರೋಂಗೆ ಕಾಣಿಸ್ತಾ ಇದೆ ಗ್ಯಾಸನ್ನು ಉಳಿಸೋಕ್ಕೆ. ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದು ಕಡೆ ಅನ್ನ ಮಾಡಲಿಕ್ಕೆ ಎಲೆಕ್ಟ್ರಿಕ್ ಕೆಟಲ್ನಲ್ಲಿ ಕಂಪ್ಲೀಟ್ ನೀರನ್ನು ಬಿಸಿ ಮಾಡಿ ಆ ನೀರೊಳಗೆ ಅಕ್ಕಿ ಹಾಕಿ ಟಕ್ಕಂತ ಬೇಯಿಸಿ ಅನ್ನ ಮಾಡಿ ಮುಗಿಸೋವಂಥದ್ದು ಬೇಗ ಆಗುತ್ತೆ, ಕ್ವಿಕ್ಕಾಗಿ ಆಗೋಗುತ್ತೆ. ಅಂದರೆ 10 ನಿಮಿಷ ಗ್ಯಾಸ್ ಉರಿಬೇಕಾದ್ರೆ 5 ನಿಮಿಷ ಸಾಕು ಉರಿಯೋದು ಗ್ಯಾಸು. ಹಾಂ, ಆಮೇಲೆ ಕುಕ್ಕರ್ ಒಳಗಡೆ ಏನಾದ್ರು ಇಡೋದಾದರೆ ಎಲ್ಲವನ್ನು ಒಟ್ಟಿಗೆ ಇಟ್ಟು ಕ್ಲೋಸ್ ಮಾಡ್ಕೊಂಬಿಡೋದು, ಒಂದೊಂದು ಸರಿಗೆ ಒಂದೊಂದು ಇಡೋದಲ್ಲ. ಮತ್ತು ಬೆಳಗ್ಗೆ ಅಡುಗೆ ಮಾಡಿದ್ರೆ ಬಿಸಿ ಮಾಡ್ಕೊಳ್ಳೋಣ ಸಾಕು ಅನ್ನೋ ಥರ ಇದ್ದರೆ ರಾತ್ರಿಗೂ ಅದನ್ನೇ ಉಳಿಸ್ಕೊಳ್ಳೋವಂಥದ್ದು. ಈ ರೀತಿ ನಮ್ಮ ಅಡುಗೆ ಮನೆಗಳಲ್ಲಿ ನಾವು ಹುಡುಕೋಬೇಕು ಕೆಲವು ದಾರಿಗಳನ್ನು. ಏನಾಗತ್ತೆ ನೋಡ್ಕೊಂಡು ಅಂದರೆ ಸಿಕ್ಕಲ್ಲ ಅಷ್ಟೇ. ಯಾರೋ ದೊಡ್ಡವ್ರಿಗೆ ಸಿಗ್ಬೋದೇನೋ ಗೊತ್ತಿಲ್ಲ ನನಗೆ. ಈ ಮಧ್ಯೆ ಬೆಂಗಳೂರು ಹೋಟೆಲ್ನವರು ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರು, ಅದನ್ನು ಹೈಕೋರ್ಟು ವಜಾ ಮಾಡಿದೆ. ನನ್ನ ಪ್ರಕಾರ ಅದನ್ನು ಒಪ್ಪಲೇಬಾರ್ದಾಗಿತ್ತ ಅರ್ಜಿಯನ್ನು, ನನ್ನ ಪ್ರಕಾರದಲ್ಲಿ. ಎಕ್ಸೆಪ್ಟ್ ತಾರತಮ್ಯ ಇದ್ದರೆ, ಅಂದರೆ ಕರ್ನಾಟಕಕ್ಕೆ ಬೇಕು ಅಂತ 100 ಸಿಲಿಂಡರ್ ಕೊಡ್ತಿದ್ದಾರೆ, ಅಲ್ಲೆಲ್ಲ ಬೇರೆ ರಾಜ್ಯಕ್ಕೆ ನೋಡಿ 26,000 ಸಿಲಿಂಡರ್ ಕೊಡ್ತಿದ್ದಾರೆ ಅನ್ನೋದು ಇದ್ದಿದ್ದರೆ ಬೇರೆ. ಅದು ಬಿಟ್ಟು ಈ ಥರ ಅರ್ಜಿಯನ್ನು ತೊಗೊಳ್ಳೇಬಾರ್ದಿತ್ತು ನನ್ನ ಪ್ರಕಾರ ಹೈಕೋರ್ಟ್ನವರು. ಏನೋ ತೊಗೊಂಡಿದ್ರು, ಬಟ್ ಈಗ ವಜಾ ಮಾಡಿದ್ದಾರೆ. ನಾವಿದರಲ್ಲೆಲ್ಲ ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದ್ದಾರೆ. ಭಾಳ ಕಡೆ ಈಗಲೂ ಗೃಹ ಬಳಕೆ ಸಿಲಿಂಡರ್ಗೋಸ್ಕರ ಕೆಲವು ಕಡೆ ಸಣ್ಣ ಪುಟ್ಟ ಹಾಹಾಕಾರಗಳು ಎದ್ದಿವೆ, ಇಲ್ಲ ಅಂತಲ್ಲ. ಅದಿನ್ನೂ ಕೈಮೀರಿ ಹೋಗುವ ಸ್ಥಿತಿಯನ್ನು ತಲುಪದಂಗೆ ಕಾಣಿಸ್ತಾ ಇಲ್ಲ. ಎಸ್, ಸಿಲಿಂಡರ್ ಪ್ರಮಾಣ ಕಡಿಮೆ ಇರೋದ್ರಿಂದ ನಮ್ಮ ಗ್ರಾಹಕರಿಗೆಲ್ಲ ತೊಂದರೆ ಆಗಿದೆ. ರೇಟೆಲ್ಲ ಒಂದು 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾಕಂದರೆ ಸಿಲಿಂಡರ್ ಜಾಸ್ತಿ ಆಗಿದ್ರೆ ಮಾಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗನ್ನಿಸ್ತಂಗೆ ಮಾಲೀಕರಿಗಿಂತ ಗ್ರಾಹಕರಿಗೆ ಹೆಚ್ಚು ಬರೆ, ಜೊತೆಗೆ ಅನನುಕೂಲನೂ. ಎಲ್ಲ ಥರ ಐಟಮ್ಗಳನ್ನ ಮಾಡ್ತಾ ಇದ್ದಾರೆ, ಈಗ ಎಲ್ಲ ನಿಲ್ಲಿಸಿದ್ದಾರೆ. ಏನು ಗ್ಯಾಸ್ ಅಭಾವದಿಂದ ಈಗ ಬರೀ ಕಾಫಿ ಟೀ ಸಿಗೋದು ಮುಂದಿನ ದಿನಗಳಲ್ಲಿ ಹಿಂಗೆ ಕಂಟಿನ್ಯೂ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ ಪರಿಸ್ಥಿತಿ ಭಾರತೀಯ ಷೇರು ಮಾರುಕಟ್ಟೆಯ ನಿದ್ದೆಗೆಡಿಸಿದೆ. ಇವತ್ತು 8 ಲಕ್ಷ ಕೋಟಿ ನಷ್ಟವಾಗಿದೆ. ಸೆನ್ಸೆಕ್ಸ್ ಸುಮಾರು 1550 ಅಂಕಗಳಷ್ಟು ಕುಸಿದು 72,977 ಮಟ್ಟಕ್ಕೆ ಇಳಿದೆ. ನಿಫ್ಟಿ ಸುಮಾರು 500 ಅಂಕಗಳಷ್ಟು ಕುಸಿದು 22,634 ಮಟ್ಟಕ್ಕೆ ತಲುಪಿದೆ. ರೂಪಾಯಿ ಮೌಲ್ಯ ಡಾಲರ್ ವಿರುದ್ಧ 93.89 ಮಟ್ಟಕ್ಕೆ ಇಳಿದು ಇತಿಹಾಸದಲ್ಲೇ ಅತಿ ಕಡಿಮೆ ಮಟ್ಟ ತಲುಪಿದೆ. ಚಿನ್ನ ಬೆಳ್ಳಿ ಬೆಲೆಯಲ್ಲೂ ಕೂಡ ಗಣನೀಯ ಇಳಿಕೆ ಕಾಣ್ತಾ ಇದ್ದು 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 1 ಗ್ರಾಮ್ಗೆ 1032 ರೂಪಾಯಿ ಇಳಿಕೆಯಾಗಿದೆ. 22 ಕ್ಯಾರೆಟ್ನ ಚಿನ್ನ 1 ಗ್ರಾಮ್ಗೆ 945 ರೂಪಾಯಿ ಇಳಿದಿದೆ. 18 ಕ್ಯಾರೆಟ್ನ 1 ಗ್ರಾಮ್ ಚಿನ್ನ 774 ರೂಪಾಯಿ ಇಳಿದಿದೆ. ಬೆಳ್ಳಿ ಕೂಡ ಕೆಜಿಗೆ 15,000 ರೂಪಾಯಿ ಕಡಿಮೆ ಆಗಿದೆ. ಇವತ್ತೊಂದೇ ದಿನ 2,30,000 ರೂಪಾಯಿಗೆ ಇಳಿಕೆ ಕಂಡಿದೆ. 40 ವರ್ಷಗಳಲ್ಲೇ ಮೊದಲ ಬಾರಿಗೆ ಈ ಪರಿಯಲ್ಲಿ ಬೆಳ್ಳಿ ದರ ಕುಸಿತವಾಗಿರುವುದು. ಈ ಮಧ್ಯೆ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ದಾಟಿದೆ. ಸೆನ್ಸೆಕ್ಸ್ ನನ್ನ ಪ್ರಕಾರದಲ್ಲಿ ಅಂದರೆ ಷೇರುಪೇಟೆ ತನಗೆ ಬೇಕಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ. ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲಸಕ್ಕೆ ಸಂಬಂಧಪಡದಿದ್ದರೂ ಕೊಡುತ್ತೆ. ಅದು ವಾಪಸ್ಸು ಸರಿ ಹೋಗುತ್ತೆ ಅನಿಸುತ್ತೆ. ನಾಳೆ ಅಥವಾ ಇನ್ಯಾವುದಾದ್ರು ಒಂದು
ಕೆಲ ದೀರ್ಘಕಾಲದಲ್ಲಿ. ಶಾರ್ಟ್ ಟರ್ಮ್ ವ್ಯವಹಾರ ಮಾಡೋರಿಗೆ ಹೊಡೆತ ಬೀಳ್ಬೋದು. ಲಾಂಗ್ ಟರ್ಮಲ್ಲಿ ವ್ಯವಹಾರ ಮಾಡೋರಿಗೆ ಅಂದರೆ ದೀರ್ಘಕಾಲದ ಬಂಡವಾಳವನ್ನು ಹೂಡಿಕೆ ಮಾಡೋವಂಥವ್ರಿಗೆ ಈ ಬೀಳೋದು ಏಳೋದು ಅಷ್ಟು ದೊಡ್ಡ ಸಮಸ್ಯೆಯನ್ನು ತರಲಿಕ್ಕಿಲ್ಲ. ಬಟ್ ಡೇ ಟ್ರೇಡಿಂಗ್ ಮಾಡೋವಂಥವ್ರಿಗೆ ಬೆಳಗ್ಗೆ ತೊಗೊಳ್ಳೋದು, ಮಧ್ಯಾಹ್ನ ಕೊಡೋದು, ಅಥವಾ ರಾತ್ರಿ ತೊಗೊಳ್ಳೋದು, ಬೆಳಗ್ಗೆ ತೊಗೊಳ್ಳೋದು, ಮಾರನೇ ದಿನ ಕೊಡೋದು, ಈ ಥರದ್ದೆಲ್ಲ ಈ ಥರ ಮಾಡೋರಿಗೆ ಹೊಡೆತ ಬೀಳಬಹುದೇನೋ. ರೂಪಾಯಿ ಮಾತ್ರ ಅಪಮೌಲ್ಯ ಆಗುತ್ತಿರೋದ್ರ ಬಗ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ತಲೆನೂ ಕೆಡ್ಸ್ಕೊತಿಲ್ಲ, ಏನು ಹೇಳ್ತಾನೂ ಇಲ್ಲ. ಅತ್ಯಂತ ಆಶ್ಚರ್ಯಕರವಾಗಿ ರೂಪಾಯಿ ಬೀಳ್ತಾ ಇದೆ, ಅಪಮೌಲ್ಯವಾಗ್ತಾ ಇದೆ. ಹೌದು, ಅಪಮೌಲ್ಯ ಆದಾಗ ಎರಡು ಲಾಭ, ಒಂದು ಲಾಭ ಒಂದು ನಷ್ಟ ಇರಬಹುದು. ನಾನು ಡಾಲರನ್ನು ಖರೀದಿ ಮಾಡೋದಾದರೆ ನಾನು ಹೆಚ್ಚಿನ ಹಣವನ್ನು ಕೊಟ್ಟು ಖರೀದಿ ಮಾಡ್ಕೋಬೇಕು, ಬೇರೆ ದಾರಿ ಇಲ್ಲ. ಅದೇ ರೀತಿ ಒಂದು ದೇಶವಾಗಿ ನಾನು ಹೊರಗಡೆಯಿಂದ ಏನನ್ನಾದ್ರು ಖರೀದಿ ಮಾಡಬೇಕಾದ್ರೆ ಹೆಚ್ಚಿನ ರೂಪಾಯಿಯನ್ನು ಪಾವತಿಸಬೇಕು ಡಾಲರ್ಗೆ ವಿರುದ್ಧವಾದ ಲೆಕ್ಕಾಚಾರದಲ್ಲಿ ಅದರ ಮೌಲ್ಯಕ್ಕೆ. ಆದರೆ ಅದೇ ರೀತಿ ರಿವರ್ಸ್ ಲಾಭವೂ ಇರಬಹುದು. ಹೊರಗಡೆಯಿಂದ ಒಳಕ್ಕೆ ಬಂದಾಗ ಡಾಲರು ನಮಗೆ ಹೆಚ್ಚಿನ ರೂಪಾಯಿ ಸಿಕ್ತು ಅಂತ. ಫಾರ್ ಎಕ್ಸಾಂಪಲ್, ಯಾರೋ ತಂದೆಗೋ ತಾಯಿಗೋ $1,000 ಕಳಿಸ್ಕೊಡ್ತಿದ್ದಾರೆ ತಿಂಗಳಿಗೆ, ಅವ್ರ ತಾಯಿಗೋ ತಂದೆಗೋ. ಪಾಸಿಬಲ್, ಕಳಿಸ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಈ ಹಿಂದೆ ಕಳಿಸ್ತಿದ್ದಾಗ ಅವ್ರಿಗೆ ಭಾರತದಲ್ಲಿ ಅವ್ರಿಗೊಂದು $85,000 ಸಿಕ್ತಿತ್ತು $1,000. ಈಗ ಅದು $94,000-95,000ವರೆಗೂ ಸಿಕ್ಕತ್ತೆ ಅಂತ ಇರಬಹುದು ಕೆಲವರಿಗೆ. ಕೆಲವು ಸಾಫ್ಟ್ವೇರ್ ಕಂಪನಿಗಳಿಗೆ ಹೊರಕ್ಕೆ ರಫ್ತು ಮಾಡೋವಂಥವ್ರಿಗೆ ಡಾಲರ್ ಒಳಕ್ಕೆ ಬಂದಾಗ ಇಲ್ಲಿ ಅವ್ರದ್ದು ಬ್ಯಾಲೆನ್ಸ್ ಶೀಟಲ್ಲಿ ಜಾಸ್ತಿ ಬಿಸ್ನೆಸ್ ಆಯಿತು ಅಂತಲೂ ಕಾಣಿಸ್ಬೋದು. ಬಟ್ ಇದು ಒಳ್ಳೆಯ ಲಕ್ಷಣ ಅಲ್ಲ ಈ ಅಪಮೌಲ್ಯ. ಬಟ್ ಆ ಬಗ್ಗೆ ಫಿನಾನ್ಸ್ ಮಿನಿಸ್ಟರ್ ಆಗಲಿ ಯಾರೂ ಏನೂ ಮಾತಾಡಿಲ್ಲ. ಮರ್ಯಾದಾ ಹತ್ಯೆ ತಡೆಯೋ ವಿಚಾರದಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಒಂದು ಬಿಲ್ಲನ್ನು ತಂದಿದೆ, ಇವತ್ತು ಅಸೆಂಬ್ಲಿಯಲ್ಲಿ ಪಾಸ್ ಮಾಡ್ಕೊಂಡಿದ್ದಾರೆ. ಅದು ಏನು ಅಂತ ನನಗೆ ಗೊತ್ತಿಲ್ಲ, ಮತ್ತು ಅದನ್ನು ಹೆಂಗೆ ಆ ಬಿಲ್ಲಿಂದ ಈ ಮರ್ಯಾದೆ ಹತ್ಯೆ ನಿಲ್ಲತ್ತೆ ಅಂತ. ನಿಲ್ಲಲಿ, ಸಂತೋಷ ಅಷ್ಟೇ, ನಿಂತಾಗ ಒಳ್ಳೆಯದು. ಇನ್ನು EVM ಬದಲಿಗೆ ಮತಪತ್ರ ಮಾಡೋದನ್ನು ಕೂಡ ಪಾಸ್ ಮಾಡಿದ್ದಾರೆ. ಇದು ಮಹಾ ಮೂರ್ಖತನ ಮತ್ತು ತೆವಲು ಮತ್ತು ಪ್ರತಿಷ್ಠೆಯನ್ನು ತೀರಿಸಿಕೊಳ್ಳುವ ಕಾಂಗ್ರೆಸ್ಸಿನ ಚಟ ಇದು, ಅಷ್ಟೇ, ಇನ್ನೇನೂ ಇಲ್ಲ ಇದರಲ್ಲಿ. ಖರ್ಗೆ ಅವರಾರು ಆಗಲಿ ಯಾರು ಆಗಲಿ, ನಿಮ್ಮ ಚಟ ತೀರಿಸ್ಕೊಂಡಿದ್ದೀರಿ. ನಿಮ್ಮ ಲೀಡ್ರು ಬುರುಡೆ ಬಿಟ್ಟರು, ಆ ಬುರುಡೆಗೆ ತಕ್ಕಂತೆ ನಿಮ್ಮ ಬುರುಡೆಗಳನ್ನು ಉಳಿಸ್ಕೊಳ್ಳೋಕ್ಕೆ ತಂದಿದ್ದೀರಿ. ನೀವೇ ಮಾತಾಡ್ತಿರೋ ಬಿಲ್ ತಂದಿರೋ ಈ ಗಿರಾಕಿಗಳು, ನೀವೇ EVMಲ್ಲಿ ಗೆದ್ದಿದ್ದೀರಿ. ಮತ್ತು EVM ಅಂತ ಬಡ್ಕೋತೀರಿ ಒಂದೇ ಸಮ. ಇಟ್ಸ್ ಆಲ್ ರೈಟ್, ನಿಮ್ಗೆ ಅಧಿಕಾರ ಇದೆ, ನೀವೇನು ಬೇಕಾದ್ರೂ ಮಾಡ್ಕೋಬೋದು. ಎಸ್, ಕಾಂಗ್ರೆಸ್ನಲ್ಲಿ ಮತ್ತೆ ಮಿನಿಸ್ಟರ್ ವರ್ಸಸ್ MLA ವಾರ್ ಶುರುವಾಗಿದೆ. ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಸ್ವಪಕ್ಷೀಯ ಸಚಿವರ ವಿರುದ್ಧವೇ ಸರ್ಕಾರಿ ಜಮೀನು ನುಂಗಿದ ಆರೋಪವನ್ನು ಮಾಡ್ತಾ ಇದ್ದಾರೆ. ಪಾಂಡವಪುರ AC ಶ್ರೀನಿವಾಸ್ ಗೌಡ ಸಚಿವರ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಸರ್ಕಾರಿ ದಾಖಲೆಗಳನ್ನ ತಿದ್ದಿ ಒಂದೇ ದಿನಕ್ಕೆ ಬೇರೆಯವರ ಜಮೀನನ್ನು ಇನ್ನೊಬ್ಬರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಸತ್ತವರ ಹೆಸರಿನ ಕೋರ್ಟ್ ನೋಟಿಸ್ ಕಳುಹಿಸಿ ಬಳಿಕ ಅದೇ ದಿನವೇ AC ಕೋರ್ಟ್ನಲ್ಲಿ ಆದೇಶವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಶ್ರೀರಂಗಪಟ್ಟಣದ ಹುಲಿಕೆರೆಯಲ್ಲಿ 3 ಎಕರೆ ಪ್ರದೇಶದ ಕೆರೆಯನ್ನ ಮುಚ್ಚಿದ್ದಾರೆ. ಈ ಬಗ್ಗೆ ನಾನು ಸದನದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಕೇಳ್ತಾ ಇದ್ದೀನಿ, ಆದರೆ ಸದನದಲ್ಲಿ ಅವಕಾಶವೇ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಜೊತೆಗೆ ಪಬ್ಲಿಕ್ ಟಿವಿ ಜೊತೆಗೂ ಮಾತನಾಡಿ ಸದನದಲ್ಲಿ ಈ ಬಗ್ಗೆ ಮಾತನಾಡ್ತೀನಿ ಅಂದಿದ್ದಾರೆ. ನಮ್ಮ ಕಸಬಾ ಹೋಬಳಿಯಲ್ಲಿ, ಬಳಗೊಳ ಹೋಬಳಿಯಲ್ಲಿ ಇತ್ತೀಚೆಗೆ ಅನೇಕ ಸರ್ಕಾರಿ ಜಮೀನುಗಳನ್ನ ಬೇರೆಯವರಿಗೆ ಅದನ್ನು ಖಾತೆಗಳು ಮಾಡಿಕೊಟ್ಟು ಭೌತಿಯಾಗಿರೋರಿಗೆ ನಾವು ತಂದು ಕೋರ್ಟ್ಗಳಿಗೆ ಅಪೀಲ್ ಹಾಕ್ಸೋದ್ರ ಮುಖಾಂತರ ಅದು AC ಕೋರ್ಟ್ಗೆ ಹಾಕ್ತಾರೆ. AC ಕೋರ್ಟಲ್ಲಿ ಆದೇಶಗಳನ್ನ ಮಾಡಿಕೊಂಡು ಸಚಿವರಿಂದ ಪ್ರೆಷರ್ ಇದೆ, ಅದು ಖಾತೆ ಮಾಡಲೇಬೇಕು ಅಂತೇಳಿ ತಹಶೀಲ್ದಾರ್ಗೆ ಪ್ರೆಷರ್ ತಗೊಂಬಂದು ಒಂದೇ ದಿವಸದಲ್ಲಿ ಆದೇಶ ಮಾಡ್ತಾರೆ. ಅದ್ರ ಬೆಳಿಗ್ಗೆನೇ ಖಾತೆ ಆಗ್ತದೆ, ಅದ್ರ ಮಾರನೆಗೆ ಜಮೀನು ಮಾರ್ಬಿಡ್ತಾರೆ. ಆ ಹುಲಿಕೆರೆಯಲ್ಲಿ ಒಂದು 3 ಎಕರೆ ಚಿಲ್ಲರೆ ಕೆರೆ ಇದೆ, ಆ ಕೆರೆನೇ ಮುಚ್ಚಾಕ್ಬಿಟ್ಟಾರೆ. ಇಲ್ಲಿ ನೀವು ನೋಡ್ದಂಗೆ ಇಲ್ಲಿ ಕೆರೆ ಇದು ಕೆರೆ 3 ಎಕರೆ ಇದೆ, 3 ಎಕರೆ 20 ಗುಂಟೆ. ಇದನ್ನ ಖಾತೆ ಮಾಡಿಕೊಟ್ಟಿದ್ದಾರೆ. ಸುಮಾರು ಜಮೀನು ಮಾಡವ್ರೆ. ಬೆಳಗೊಳ 26, 27, 28, ಬಳಗೊಳ 101, ವಂಗಳ್ಳಿ 9, ಶ್ರೀರಂಗಪಟ್ಟಣದಲ್ಲಿ 149, ವಂಗಳ್ಳಿ 200 ಇವೆಲ್ಲ ಸರ್ಕಾರಿ ಬೆಳೆ. ಈ ಜಮೀನು ಮುಚ್ಚಾಕ್ಬಿಟ್ರು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟಾರೆ. ಇದರಿಂದ ಯಾರಿದ್ದಾರೆ ನಿಮಗೆ ಬಂದು ಹೇಳ್ತೀನಿ. ಅಧಿಕಾರಿಗಳು ಹೆಸರುಗಳನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಹಲೋ, MLA ಅಷ್ಟು ಸ್ಟ್ರಾಂಗ್ ಆಗಿ ಅದನ್ನೆಲ್ಲ ಹೇಳ್ತಿದ್ದಾರೆ ಅಂದರೆ ರಾಜ್ಯ ಸರ್ಕಾರ ಅದನ್ನು ಪಕ್ಕಕ್ಕೆ ತಳ್ಳೋಕ್ಕಾಗಲ್ಲ. ಮತ್ತು ಎರಡನೇದು, ಸರ್ಕಾರಿ ಜಮೀನಿನ ಅದು ಯಾರೇ ಆಗಿರಲಿ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಅವ್ರು ಹೇಳ್ತಿರೋದು ಸರಿ ಇದ್ರೆ ದೇರ್ ಶುಡ್ ಬಿ ಅ ಪ್ರಾಪರ್ ಎನ್ಕ್ವೈರಿ. ಈಗ ದಾಖಲೆಗಳಿದೆ, ಸರ್ಕಾರಿ ದಾಖಲೆ, ಅದು ಸರ್ಕಾರಿ ಜಮೀನು ಸತ್ತವರೇ ತೋರಿಸ್ತಾರೆ ಅಂದರೆ ಅರ್ಥ ಏನಂಗಾರೆ? ಏನೇ ನೋಡೋಣ. ಎಸ್.